ಎಷ್ಟು ಚಿಂತಿಸಿದಡೊಂ ಸಂಖ್ಯೆಯನ್ನೇ ಬೆಳೆಸುವಿ, ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿ ನರನು. ಕಷ್ಟಪಡುತ್ತಿರಲೆನ್ನುವುದೇ ಬ್ರಹ್ಮವಿಧಿಯೇನೋ, ಅಷ್ಟೇ ನಮ್ಮಯ್ಯ ಪಾಡು ಮಂಕುತಿಮ್ಮ. ಎಷ್ಟು ಚಿಂತಿಸಿದಡೊಂ ಸಂಖ್ಯೆಯನ್ನೇ ಬೆಳೆಸುವಿ, ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿ ನರನು. ಕಷ್ಟಪಡುತ್ತಿರಲೆನ್ನುವುದೇ ಬ್ರಹ್ಮವಿಧಿಯೇನೋ, ಅಷ್ಟೇ ನಮ್ಮಯ್ಯ ಪಾಡು ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಎಷ್ಟು ಚಿಂತೆ ಮಾಡಿದರೂ ಸಂಶಯವನ್ನೇ ಹೆಚ್ಚಿಸುವಂಥ ಈ ಸೃಷ್ಟಿಯಲ್ಲಿ ಎಲ್ಲೆಲ್ಲಿಯೋ ತತ್ವವನ್ನು ಹುಡುಕುತ್ತಾ ಮನುಷ್ಯ ಕಷ್ಟಪಡುತ್ತಿರಲಿ ಎಂಬುದೇ ಬ್ರಹ್ಮನ ನಿಯಮವೇನೋ. ನಮ್ಮ ಹಣೆಬರಹ ಇಷ್ಟೇನೆ. ಈ ಕಗ್ಗದಲ್ಲಿರುವ ಸಮಸ್ಯೆ ಎಂದರೆ ಮನುಷ್ಯ ಸೃಷ್ಟಿಯಲ್ಲಿ ತತ್ವವನ್ನು ಹುಡುಕಲು ಕಷ್ಟಪಡುತ್ತಾನೆ. ಆದರೆ ಎಷ್ಟು ಪ್ರಯತ್ನಿಸಿದರೂ ಅದು ಅರ್ಥವಾಗುವುದಿಲ್ಲ. ಮತ್ತಷ್ಟು ಸಂದೇಹಗಳೇ ಏಳುತ್ತವೆ. ಹೀಗೆ ಕಷ್ಟಪಡುತ್ತಲೇ ಇರುವುದು ನಮ್ಮ ಕರ್ಮ. ಮೇಲ್ನೋಟಕ್ಕೆ ಕಗ್ಗದ ಅರ್ಥ ಇದು, ಆದರೆ ನಿಜವಾದ ಅರ್ಥ ಬೇರೆ ಇದೆ. ಹತ್ತಿಯಲ್ಲಿ ಕಬ್ಬಿಣದ ಗುಣ ಹುಡುಕಿದರೆ ಸಿಕ್ಕೀತೆ, ಸಕ್ಕರೆಯಲ್ಲಿ ಹುಳಿ ರುಚಿ ದೊರೆತೀತೆ. ಇಲ್ಲದ್ದನ್ನು ಇಲ್ಲದ ಸ್ಥಳದಲ್ಲಿ ಹುಡುಕಿದರೆ ಸಮಾಧಾನದ ಬದಲು ಸಂಶಯ, ಆತಂಕಗಳೇ ಮನೆ ಮಾಡುತ್ತವೆ. ನಾವು ಈ ಜಗತ್ತಿನಲ್ಲಿ ತತ್ವವನ್ನು ಹುಡುಕುತ್ತಿದ್ದೇವೆ. ತತ್ವವೆಂದರೆ ಒಂದು ವಸ್ತುವು ಅದಾಗಿರುವ ಸ್ಥಿತಿ. ವಸ್ತುವಿನ ನೈಜ ರೂಪವೇ ಅದರ ತತ್ವ. ಜಗತ್ತಿನ ಪ್ರತಿಯೊಂದು ವಸ್ತುವಿಗೂ ಎರಡು ರೂಪಗಳಿವೆ. ಒಂದು ಇರುವ ರೂಪ, ಮತ್ತೊಂದು ಕಣ್ಣಿಗೆ ಕಾಣುವ ರೂಪ. ಇರುವ ನಿಜವಾದ ರೂಪವೇ ತತ್ವ, ಮತ್ತೊಂದು ಕಣ್ಣಿಗೆ ಕಾಣುವ ರೂಪ. ಇರುವ ನಿಜವಾದ ರೂಪವೇ ತತ್ವ, ತೋರುವ ರೂಪವನ್ನು ಪ್ರತೀತಿ ಎನ್ನುತ್ತಾರೆ. ಈ ಪ್ರಪಂಚದಲ್ಲಿ ಕಾಣುವುದು ಸೃಷ್ಟಿ ಮತ್ತು ಜೀವ. ಇವು ನಮ್ಮ ಪಂಚೇಂದ್ರಿಯಗಳಿಗೆ ಸಾವಿರಾರು ಬಗೆಗಳಲ್ಲಿ ಕಂಡುಬರುತ್ತವೆ. ಇವು ಪ್ರತೀತಿಗಳು, ತತ್ವವಲ್ಲ. ನಮ್ಮ ಇಂದ್ರಿಯಗಳ ಶಕ್ತಿ ಅಪಾರವಾದದ್ದಲ್ಲ. ಅವುಗಳಿಗೆ ಕಂಡದ್ದು ಸಂಪೂರ್ಣವಲ್ಲ, ಅದು ಪೂರ್ಣ ಸತ್ಯವೂ ಅಲ್ಲ. ತತ್ವವೆಂದರೆ ವಸ್ತುವಿನ ಪರಿಪೂರ್ಣ ಸತ್ಯ ದರ್ಶನ. ಆದ್ದರಿಂದ ನಾವೆಲ್ಲ ಪ್ರತೀತಿಯನ್ನೇ ತತ್ವವೆಂದು ಭ್ರಮಿಸಿ ಒದ್ದಾಡುತ್ತಿದ್ದೇವೆ. ಇದು ಬ್ರಹ್ಮ ಬರೆದ ಹಣೆಬರಹವಲ್ಲ, ನಮ್ಮ ಇಂದ್ರಿಯಗಳ ಮಿತಶಕ್ತಿಯ ಪರಿಣಾಮ. ನಮ್ಮ ಇಂದ್ರಿಯಗಳು ನೀಡಿದ ಅನುಭವಗಳನ್ನೇ ಬುದ್ಧಿ ಪರಿಷ್ಕರಿಸಿ ಇದು ಅರಿವು ಎಂದು ಪ್ರತಿಷ್ಠಾಪಿಸುತ್ತದೆ. ಇಂದ್ರಿಯಗಳು ಕಂಡದ್ದು ಪ್ರತೀತಿ ಮಾತ್ರವಾದ್ದರಿಂದ ನಮ್ಮ ಬುದ್ಧಿ ನೀಡುವುದು ಪ್ರತೀತಿಯ ಸ್ಪಷ್ಟ ಚಿತ್ರಣ. ಆದರೆ ನಮಗೆ ಬೇಕಾಗಿದ್ದು ತತ್ವ. ಅದು ಇಂದ್ರಿಯಗಳಿಂದ ದೊರೆಯಲಾರದು. ಎಲ್ಲಿಯವರೆಗೂ ನಮಗೆ ತತ್ವ ದರ್ಶನವಿಲ್ಲವೋ ಅಲ್ಲಿಯವರೆಗೂ ನಮ್ಮ ಪಾಡು ಇದೆ ಎನ್ನುತ್ತಾರೆ DVGಯವರು. ಧನ್ಯವಾದಗಳು. ಥ್ಯಾಂಕ್ ಯು.